ಆಳಂದ ಮತಕ್ಷೇತ್ರದಲ್ಲಿ ವೋಟ್ ಚೋರಿ ಆಗಿದೆ ಅನ್ನುವಂತ ವಿಚಾರ. ಇದರ ಬಗ್ಗೆ ಬಹಳ ಗಂಭೀರವಾದಂತ ಆರೋಪವನ್ನ ರಾಹುಲ್ ಗಾಂಧಿ ಮಾಡಿದ್ರು. ಸಿಐಡಿಯಿಂದ ಎಸ್ಐಟಿಗೆ ತನಿಖೆಯ ಹೊಣೆಯನ್ನ ಈಗ ವರ್ಗ ಮಾಡಲಾಗಿದೆ. ಸರ್ಕಾರದಿಂದ ತನಿಖೆಗೆ ಎಸ್ಐಟಿ ರಚಿಸಿ ಆದೇಶ. 4 ದಿನದ ಹಿಂದೆ ಕಲಬುರಗಿಗೆ ಸಿಐಡಿ ತಂಡ ಭೇಟಿಯನ್ನ ಕೂಡ ಕೊಟ್ಟಿತ್ತು. ಸಿಐಡಿಯ 2 ಇನ್ಸ್ಪೆಕ್ಟರ್ಗಳು ದಾಖಲೆಗಳನ್ನು ಸಂಗ್ರಹ ಮಾಡಿದ್ರು. ಕಲಬುರಗಿ ಎಸ್ಪಿ ಕಚೇರಿಯಲ್ಲಿ ಕೆಲ ದಾಖಲೆಗಳನ್ನು ತಗೊಂಡ್ರು. ಸಿಐಡಿಯಿಂದ ದಾಖಲೆಯನ್ನ ಸಂಗ್ರಹಿಸಲಿದೆ ಈಗ ಎಸ್ಐಟಿ. ಬೆಂಗಳೂರಲ್ಲೇ ಸಿಐಡಿಯಿಂದ ದಾಖಲೆಯನ್ನ ಸಂಗ್ರಹ ಮಾಡಿಕೊಳ್ತಾರೆ ಎಸ್ಐಟಿ ಅಧಿಕಾರಿಗಳು. ಸೋಮವಾರ ಕಲಬುರಗಿಗೆ ಎಸ್ಐಟಿ ತಂಡ ಭೇಟಿಯನ್ನ ಕೂಡ ಕೊಡುವಂತ ಸಾಧ್ಯತೆ ಇದೆ. 2023ರಲ್ಲಿ ಆಳಂದ ಮತಕ್ಷೇತ್ರದಲ್ಲಿ ಮತಗಳ್ಳತನ ಆಗಿದೆ. 6018 ಮತಕಳ್ಳತನ ಆಗಿದೆ ಅನ್ನುವಂತ ಆರೋಪ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಎಸ್ಐಟಿ ರಚನೆ ಆಗಿದೆ. ಆಳಂದ ಮತಕ್ಷೇತ್ರದಲ್ಲಿ ವೋಟ್ ಚೋರಿ ಆಗಿದೆ ಅನ್ನುವಂತ ವಿಚಾರ. ಇದರ ಬಗ್ಗೆ ಬಹಳ ಗಂಭೀರವಾದಂತ ಆರೋಪವನ್ನ ರಾಹುಲ್ ಗಾಂಧಿ ಮಾಡಿದ್ರು. ಸಿಐಡಿಯಿಂದ ಎಸ್ಐಟಿಗೆ ತನಿಖೆಯ ಹೊಣೆಯನ್ನ ಈಗ ವರ್ಗ ಮಾಡಲಾಗಿದೆ. ಸರ್ಕಾರದಿಂದ ತನಿಖೆಗೆ ಎಸ್ಐಟಿ ರಚಿಸಿ ಆದೇಶ. 4 ದಿನದ ಹಿಂದೆ ಕಲಬುರಗಿಗೆ ಸಿಐಡಿ ತಂಡ ಭೇಟಿಯನ್ನ ಕೂಡ ಕೊಟ್ಟಿತ್ತು. ಸಿಐಡಿಯ 2 ಇನ್ಸ್ಪೆಕ್ಟರ್ಗಳು ದಾಖಲೆಗಳನ್ನು ಸಂಗ್ರಹ ಮಾಡಿದ್ರು. ಕಲಬುರಗಿ ಎಸ್ಪಿ ಕಚೇರಿಯಲ್ಲಿ ಕೆಲ ದಾಖಲೆಗಳನ್ನು ತಗೊಂಡ್ರು. ಸಿಐಡಿಯಿಂದ ದಾಖಲೆಯನ್ನ ಸಂಗ್ರಹಿಸಲಿದೆ ಈಗ ಎಸ್ಐಟಿ. ಬೆಂಗಳೂರಲ್ಲೇ ಸಿಐಡಿಯಿಂದ ದಾಖಲೆಯನ್ನ ಸಂಗ್ರಹ ಮಾಡಿಕೊಳ್ತಾರೆ ಎಸ್ಐಟಿ ಅಧಿಕಾರಿಗಳು. ಸೋಮವಾರ ಕಲಬುರಗಿಗೆ ಎಸ್ಐಟಿ ತಂಡ ಭೇಟಿಯನ್ನ ಕೂಡ ಕೊಡುವಂತ ಸಾಧ್ಯತೆ ಇದೆ. 2023ರಲ್ಲಿ ಆಳಂದ ಮತಕ್ಷೇತ್ರದಲ್ಲಿ ಮತಗಳ್ಳತನ ಆಗಿದೆ. 6018 ಮತಕಳ್ಳತನ ಆಗಿದೆ ಅನ್ನುವಂತ ಆರೋಪ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಎಸ್ಐಟಿ ರಚನೆ ಆಗಿದೆ. ಆಳಂದ ಮತಕ್ಷೇತ್ರದಲ್ಲಿ ವೋಟ್ ಚೋರಿ ಆಗಿದೆ ಅನ್ನುವಂತ ವಿಚಾರ. ಇದರ ಬಗ್ಗೆ ಬಹಳ ಗಂಭೀರವಾದಂತ ಆರೋಪವನ್ನ ರಾಹುಲ್ ಗಾಂಧಿ ಮಾಡಿದ್ರು. ಸಿಐಡಿಯಿಂದ ಎಸ್ಐಟಿಗೆ ತನಿಖೆಯ ಹೊಣೆಯನ್ನ ಈಗ ವರ್ಗ ಮಾಡಲಾಗಿದೆ. ಸರ್ಕಾರದಿಂದ ತನಿಖೆಗೆ ಎಸ್ಐಟಿ ರಚಿಸಿ ಆದೇಶ. 4 ದಿನದ ಹಿಂದೆ ಕಲಬುರಗಿಗೆ ಸಿಐಡಿ ತಂಡ ಭೇಟಿಯನ್ನ ಕೂಡ ಕೊಟ್ಟಿತ್ತು. ಸಿಐಡಿಯ 2 ಇನ್ಸ್ಪೆಕ್ಟರ್ಗಳು ದಾಖಲೆಗಳನ್ನು ಸಂಗ್ರಹ ಮಾಡಿದ್ರು. ಕಲಬುರಗಿ ಎಸ್ಪಿ ಕಚೇರಿಯಲ್ಲಿ ಕೆಲ ದಾಖಲೆಗಳನ್ನು ತಗೊಂಡ್ರು. ಸಿಐಡಿಯಿಂದ ದಾಖಲೆಯನ್ನ ಸಂಗ್ರಹಿಸಲಿದೆ ಈಗ ಎಸ್ಐಟಿ. ಬೆಂಗಳೂರಲ್ಲೇ ಸಿಐಡಿಯಿಂದ ದಾಖಲೆಯನ್ನ ಸಂಗ್ರಹ ಮಾಡಿಕೊಳ್ತಾರೆ ಎಸ್ಐಟಿ ಅಧಿಕಾರಿಗಳು. ಸೋಮವಾರ ಕಲಬುರಗಿಗೆ ಎಸ್ಐಟಿ ತಂಡ ಭೇಟಿಯನ್ನ ಕೂಡ ಕೊಡುವಂತ ಸಾಧ್ಯತೆ ಇದೆ. 2023ರಲ್ಲಿ ಆಳಂದ ಮತಕ್ಷೇತ್ರದಲ್ಲಿ ಮತಗಳ್ಳತನ ಆಗಿದೆ. 6018 ಮತಕಳ್ಳತನ ಆಗಿದೆ ಅನ್ನುವಂತ ಆರೋಪ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಎಸ್ಐಟಿ ರಚನೆ ಆಗಿದೆ. ಆಳಂದ ಮತಕ್ಷೇತ್ರದಲ್ಲಿ ವೋಟ್ ಚೋರಿ ಆಗಿದೆ ಅನ್ನುವಂತ ವಿಚಾರ. ಇದರ ಬಗ್ಗೆ ಬಹಳ ಗಂಭೀರವಾದಂತ ಆರೋಪವನ್ನ ರಾಹುಲ್ ಗಾಂಧಿ ಮಾಡಿದ್ರು. ಸಿಐಡಿಯಿಂದ ಎಸ್ಐಟಿಗೆ ತನಿಖೆಯ ಹೊಣೆಯನ್ನ ಈಗ ವರ್ಗ ಮಾಡಲಾಗಿದೆ. ಸರ್ಕಾರದಿಂದ ತನಿಖೆಗೆ ಎಸ್ಐಟಿ ರಚಿಸಿ ಆದೇಶ. 4 ದಿನದ ಹಿಂದೆ ಕಲಬುರಗಿಗೆ ಸಿಐಡಿ ತಂಡ ಭೇಟಿಯನ್ನ ಕೂಡ ಕೊಟ್ಟಿತ್ತು. ಸಿಐಡಿಯ 2 ಇನ್ಸ್ಪೆಕ್ಟರ್ಗಳು ದಾಖಲೆಗಳನ್ನು ಸಂಗ್ರಹ ಮಾಡಿದ್ರು. ಕಲಬುರಗಿ ಎಸ್ಪಿ ಕಚೇರಿಯಲ್ಲಿ ಕೆಲ ದಾಖಲೆಗಳನ್ನು ತಗೊಂಡ್ರು. ಸಿಐಡಿಯಿಂದ ದಾಖಲೆಯನ್ನ ಸಂಗ್ರಹಿಸಲಿದೆ ಈಗ ಎಸ್ಐಟಿ. ಬೆಂಗಳೂರಲ್ಲೇ ಸಿಐಡಿಯಿಂದ ದಾಖಲೆಯನ್ನ ಸಂಗ್ರಹ ಮಾಡಿಕೊಳ್ತಾರೆ ಎಸ್ಐಟಿ ಅಧಿಕಾರಿಗಳು. ಸೋಮವಾರ ಕಲಬುರಗಿಗೆ ಎಸ್ಐಟಿ ತಂಡ ಭೇಟಿಯನ್ನ ಕೂಡ ಕೊಡುವಂತ ಸಾಧ್ಯತೆ ಇದೆ. 2023ರಲ್ಲಿ ಆಳಂದ ಮತಕ್ಷೇತ್ರದಲ್ಲಿ ಮತಗಳ್ಳತನ ಆಗಿದೆ. 6018 ಮತಕಳ್ಳತನ ಆಗಿದೆ ಅನ್ನುವಂತ ಆರೋಪ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಎಸ್ಐಟಿ ರಚನೆ ಆಗಿದೆ. ಆಳಂದ ಮತಕ್ಷೇತ್ರದಲ್ಲಿ ವೋಟ್ ಚೋರಿ ಆಗಿದೆ ಅನ್ನುವಂತ ವಿಚಾರ. ಇದರ ಬಗ್ಗೆ ಬಹಳ ಗಂಭೀರವಾದಂತ ಆರೋಪವನ್ನ ರಾಹುಲ್ ಗಾಂಧಿ ಮಾಡಿದ್ರು. ಸಿಐಡಿಯಿಂದ ಎಸ್ಐಟಿಗೆ ತನಿಖೆಯ ಹೊಣೆಯನ್ನ ಈಗ ವರ್ಗ ಮಾಡಲಾಗಿದೆ. ಸರ್ಕಾರದಿಂದ ತನಿಖೆಗೆ ಎಸ್ಐಟಿ ರಚಿಸಿ ಆದೇಶ. 4 ದಿನದ ಹಿಂದೆ ಕಲಬುರಗಿಗೆ ಸಿಐಡಿ ತಂಡ ಭೇಟಿಯನ್ನ ಕೂಡ ಕೊಟ್ಟಿತ್ತು. ಸಿಐಡಿಯ 2 ಇನ್ಸ್ಪೆಕ್ಟರ್ಗಳು ದಾಖಲೆಗಳನ್ನು ಸಂಗ್ರಹ ಮಾಡಿದ್ರು. ಕಲಬುರಗಿ ಎಸ್ಪಿ ಕಚೇರಿಯಲ್ಲಿ ಕೆಲ ದಾಖಲೆಗಳನ್ನು ತಗೊಂಡ್ರು. ಸಿಐಡಿಯಿಂದ ದಾಖಲೆಯನ್ನ
ಸಂಗ್ರಹಿಸಲಿದೆ ಈಗ ಎಸ್ಐಟಿ. ಬೆಂಗಳೂರಲ್ಲೇ ಸಿಐಡಿಯಿಂದ ದಾಖಲೆಯನ್ನ ಸಂಗ್ರಹ ಮಾಡಿಕೊಳ್ತಾರೆ ಎಸ್ಐಟಿ ಅಧಿಕಾರಿಗಳು. ಸೋಮವಾರ ಕಲಬುರಗಿಗೆ ಎಸ್ಐಟಿ ತಂಡ ಭೇಟಿಯನ್ನ ಕೂಡ ಕೊಡುವಂತ ಸಾಧ್ಯತೆ ಇದೆ. 2023ರಲ್ಲಿ ಆಳಂದ ಮತಕ್ಷೇತ್ರದಲ್ಲಿ ಮತಗಳ್ಳತನ ಆಗಿದೆ. 6018 ಮತಕಳ್ಳತನ ಆಗಿದೆ ಅನ್ನುವಂತ ಆರೋಪ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಎಸ್ಐಟಿ ರಚನೆ ಆಗಿದೆ. ಆಳಂದ ಮತಕ್ಷೇತ್ರದಲ್ಲಿ ವೋಟ್ ಚೋರಿ ಆಗಿದೆ ಅನ್ನುವಂತ ವಿಚಾರ. ಇದರ ಬಗ್ಗೆ ಬಹಳ ಗಂಭೀರವಾದಂಥ ಆರೋಪವನ್ನ ರಾಹುಲ್ ಗಾಂಧಿ ಮಾಡಿದ್ರು. ಸಿಐಡಿಯಿಂದ ಎಸ್ಐಟಿಗೆ ತನಿಖೆಯ ಹೊಣೆಯನ್ನ ಈಗ ವರ್ಗ ಮಾಡಲಾಗಿದೆ. ಸರ್ಕಾರದಿಂದ ತನಿಖೆಗೆ ಎಸ್ಐಟಿ ರಚಿಸಿ ಆದೇಶ. 4 ದಿನದ ಹಿಂದೆ ಕಲಬುರಗಿಗೆ ಸಿಐಡಿ ತಂಡ ಭೇಟಿಯನ್ನ ಕೂಡ ಕೊಟ್ಟಿತ್ತು. ಸಿಐಡಿಯ 2 ಇನ್ಸ್ಪೆಕ್ಟರ್ಗಳು ದಾಖಲೆಗಳನ್ನು ಸಂಗ್ರಹ ಮಾಡಿದ್ರು. ಕಲಬುರಗಿ ಎಸ್ಪಿ ಕಚೇರಿಯಲ್ಲಿ ಕೆಲ ದಾಖಲೆಗಳನ್ನು ತಗೊಂಡ್ರು. ಸಿಐಡಿಯಿಂದ ದಾಖಲೆಯನ್ನ ಸಂಗ್ರಹಿಸಲಿದೆ ಈಗ ಎಸ್ಐಟಿ. ಬೆಂಗಳೂರಲ್ಲೇ ಸಿಐಡಿಯಿಂದ ದಾಖಲೆಯನ್ನ ಸಂಗ್ರಹ ಮಾಡಿಕೊಳ್ತಾರೆ ಎಸ್ಐಟಿ ಅಧಿಕಾರಿಗಳು. ಸೋಮವಾರ ಕಲಬುರಗಿಗೆ ಎಸ್ಐಟಿ ತಂಡ ಭೇಟಿಯನ್ನ ಕೂಡ ಕೊಡುವಂತ ಸಾಧ್ಯತೆ ಇದೆ. 2023ರಲ್ಲಿ ಆಳಂದ ಮತಕ್ಷೇತ್ರದಲ್ಲಿ ಮತಗಳ್ಳತನ ಆಗಿದೆ. 6018 ಮತಕಳ್ಳತನ ಆಗಿದೆ ಅನ್ನುವಂತ ಆರೋಪ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಎಸ್ಐಟಿ ರಚನೆ ಆಗಿದೆ. ಆಳಂದ ಮತಕ್ಷೇತ್ರದಲ್ಲಿ ವೋಟ್ ಚೋರಿ ಆಗಿದೆ ಅನ್ನುವಂತ ವಿಚಾರ. ಇದರ ಬಗ್ಗೆ ಬಹಳ ಗಂಭೀರವಾದಂಥ ಆರೋಪವನ್ನ ರಾಹುಲ್ ಗಾಂಧಿ ಮಾಡಿದ್ರು. ಸಿಐಡಿಯಿಂದ ಎಸ್ಐಟಿಗೆ ತನಿಖೆಯ ಹೊಣೆಯನ್ನ ಈಗ ವರ್ಗ ಮಾಡಲಾಗಿದೆ. ಸರ್ಕಾರದಿಂದ ತನಿಖೆಗೆ ಎಸ್ಐಟಿ ರಚಿಸಿ ಆದೇಶ. 4 ದಿನದ ಹಿಂದೆ ಕಲಬುರಗಿಗೆ ಸಿಐಡಿ ತಂಡ ಭೇಟಿಯನ್ನ ಕೂಡ ಕೊಟ್ಟಿತ್ತು. ಸಿಐಡಿಯ 2 ಇನ್ಸ್ಪೆಕ್ಟರ್ಗಳು ದಾಖಲೆಗಳನ್ನು ಸಂಗ್ರಹ ಮಾಡಿದ್ರು. ಕಲಬುರಗಿ ಎಸ್ಪಿ ಕಚೇರಿಯಲ್ಲಿ ಕೆಲ ದಾಖಲೆಗಳನ್ನು ತಗೊಂಡ್ರು. ಸಿಐಡಿಯಿಂದ ದಾಖಲೆಯನ್ನ ಸಂಗ್ರಹಿಸಲಿದೆ ಈಗ ಎಸ್ಐಟಿ. ಬೆಂಗಳೂರಲ್ಲೇ ಸಿಐಡಿಯಿಂದ ದಾಖಲೆಯನ್ನ ಸಂಗ್ರಹ ಮಾಡಿಕೊಳ್ತಾರೆ ಎಸ್ಐಟಿ ಅಧಿಕಾರಿಗಳು. ಸೋಮವಾರ ಕಲಬುರಗಿಗೆ ಎಸ್ಐಟಿ ತಂಡ ಭೇಟಿಯನ್ನ ಕೂಡ ಕೊಡುವಂತ ಸಾಧ್ಯತೆ ಇದೆ. 2023ರಲ್ಲಿ ಆಳಂದ ಮತಕ್ಷೇತ್ರದಲ್ಲಿ ಮತಗಳ್ಳತನ ಆಗಿದೆ. 6018 ಮತಕಳ್ಳತನ ಆಗಿದೆ ಅನ್ನುವಂತ ಆರೋಪ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಎಸ್ಐಟಿ ರಚನೆ ಆಗಿದೆ. ಆಳಂದ ಮತಕ್ಷೇತ್ರದಲ್ಲಿ ವೋಟ್ ಚೋರಿ ಆಗಿದೆ ಅನ್ನುವಂತ ವಿಚಾರ. ಇದರ ಬಗ್ಗೆ ಬಹಳ ಗಂಭೀರವಾದಂಥ ಆರೋಪವನ್ನ ರಾಹುಲ್ ಗಾಂಧಿ ಮಾಡಿದ್ರು. ಸಿಐಡಿಯಿಂದ ಎಸ್ಐಟಿಗೆ ತನಿಖೆಯ ಹೊಣೆಯನ್ನ ಈಗ ವರ್ಗ ಮಾಡಲಾಗಿದೆ. ಸರ್ಕಾರದಿಂದ ತನಿಖೆಗೆ ಎಸ್ಐಟಿ ರಚಿಸಿ ಆದೇಶ. 4 ದಿನದ ಹಿಂದೆ ಕಲಬುರಗಿಗೆ ಸಿಐಡಿ ತಂಡ ಭೇಟಿಯನ್ನ ಕೂಡ ಕೊಟ್ಟಿತ್ತು. ಸಿಐಡಿಯ 2 ಇನ್ಸ್ಪೆಕ್ಟರ್ಗಳು ದಾಖಲೆಗಳನ್ನು ಸಂಗ್ರಹ ಮಾಡಿದ್ರು. ಕಲಬುರಗಿ ಎಸ್ಪಿ ಕಚೇರಿಯಲ್ಲಿ ಕೆಲ ದಾಖಲೆಗಳನ್ನು ತಗೊಂಡ್ರು. ಸಿಐಡಿಯಿಂದ ದಾಖಲೆಯನ್ನ ಸಂಗ್ರಹಿಸಲಿದೆ ಈಗ ಎಸ್ಐಟಿ. ಬೆಂಗಳೂರಲ್ಲೇ ಸಿಐಡಿಯಿಂದ ದಾಖಲೆಯನ್ನ ಸಂಗ್ರಹ ಮಾಡಿಕೊಳ್ತಾರೆ ಎಸ್ಐಟಿ ಅಧಿಕಾರಿಗಳು. ಸೋಮವಾರ ಕಲಬುರಗಿಗೆ ಎಸ್ಐಟಿ ತಂಡ ಭೇಟಿಯನ್ನ ಕೂಡ ಕೊಡುವಂತ ಸಾಧ್ಯತೆ ಇದೆ. 2023ರಲ್ಲಿ ಆಳಂದ ಮತಕ್ಷೇತ್ರದಲ್ಲಿ ಮತಗಳ್ಳತನ ಆಗಿದೆ. 6018 ಮತಕಳ್ಳತನ ಆಗಿದೆ ಅನ್ನುವಂತ ಆರೋಪ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಎಸ್ಐಟಿ ರಚನೆ ಆಗಿದೆ.